ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುರುಗಳೇ, ಯಾಕಿಷ್ಟು ಕೋಪದಲ್ಲಿದ್ದೀರಾ? ನನ್ನಿಂದ, ನಮ್ಮ ಮನೆಯವರಿಂದ ಏನಾದ್ರೂ ತಪ್ಪಾಯ್ತಾ? ನೀನ್ ಅನುಭವಿಸ್ತಾರ ಆ ಶ್ರೀಮಂತಿಕೆ ಅಧಿಕಾರ ಎರಡು ನಿನ್ ಸ್ವಂತದ್ದಲ್ಲ ದಾಮಿನಿ. ನೀನ್ ಅನುಭವಿಸ್ಲಿ ಅಂತ ರಾಜಾರಾಮ ಅವನ ಮಕ್ಕಳು ಕೊಟ್ಟಿರೋ ಭಿಕ್ಷೆ. ನನಗಿದು ಯಾವುದು ಖಂಡಿತವಾಗ್ಲೂ ಬೇಡ ಗುರುಗಳೇ. ನೀನ್ ಬೇಡ ಅಂದ ಮಾತ್ರಕ್ಕೆ ಅದು ನಿನ್ನಿಂದ ದೂರ ಆಗಲ್ಲ. ಅದರಿಂದ ನೀನ್ ಎದುರಿಸ್ಬೇಕಾಗಿರೋ ತೊಂದರೆಗಳಿಂದಾನು ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ದುರ್ವಿಧಿ ಅದು. ಅಗಸ್ತ್ಯನ ಜನ ಇಷ್ಟಪಡೋ ಹಾಗಾದ್ರೆ? ಅವನ್ ಊರಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ರಾಜಾರಾಮನ ಮನೆ ಅಂಗಳದಲ್ಲಿ ಅವನ್ ರಕ್ತ ಹರಿಯುತ್ತೆ. ಅದನ್ನ ನೋಡೋದು ನಿನ್ ದುರ್ವಿಧಿನೇ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ನಿನ್ನ ವಿಧಿ ಬದಲಾಯಿಸೋ ಆ ವಿಧಾತೆ ಯಾರು ಅನ್ನೋದನ್ನ ನಾನು ಮೊದಲೇ ಹೇಳಿದ್ದೆ. ಆದ್ರೆ ನೀನು ನನ್ನ ಮಾತಿನ ಮೇಲೆ ಸಂಶಯ ಪಟ್ಟು ನನ್ನ ವಿರುದ್ಧ ನಿಂತೆ. ಇವತ್ತು ಆ ಶಂಕರಿ ಹೇಳಿದ್ಮೇಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ? ಗುರುಗಳೇ, ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಆಗಿನ ಪರಿಸ್ಥಿತಿನೂ ಹಾಗೆ ಇತ್ತಲ್ವಾ? ಇವತ್ತಲ್ಲ. ನಿಮ್ ಮಾತು ನಿಜ ಅಂತ ನನಗೆ ಬಹಳ ದಿನಗಳ ಹಿಂದೆನೆ ಮನವರಿಕೆ ಆಗಿತ್ತು. ಭಕ್ತಿನೇ ರಾಯರ ಮನೆಗೆ, ಈ ಕುಟುಂಬಕ್ಕೆ ಒಳ್ಳೆ ಸೊಸೆ. ನೆಮ್ಮದಿಯಾಗಿರೋ ಸಮಯ ನಿನಗಿನ್ನೂ ಬಂದಿಲ್ಲ ದಾಮಿನಿ. ಒಂದು ವಿಷಯ ನೆನಪಿರ್ಲಿ, ಇನ್ನು ಮೇಲೆ ಎಲ್ಲ ಬದಲಾಗುತ್ತೆ. ಅಂದ್ರೆ? ಶಂಕರಿ ಕೊಟ್ಟಿರೋ ಅಪ್ಪನ ಹಿಂದಿನ ಉದ್ದೇಶ ನನಗಿನ್ನೂ ಅರ್ಥ ಆಗಿಲ್ಲ. ಹಲೋ, ರಾಜಿ, ಕೋಪ ಮಾಡ್ಕೊಂಡಿದ್ಯಾ? ಇಲ್ಲಪ್ಪ. ಮತ್ ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡೋದಕ್ಕೇನು ಇಲ್ಲ ಅಂತ ಅನ್ಸ್ಬಿಟ್ಟಿದೆ ಪುಟ್ಟಿ. ರಾಜಿ, ನೀನ್ ಹೀಗೆಲ್ಲ ಮಾತಾಡ್ಬೇಡ, ತುಂಬಾ ನೋವಾಗುತ್ತೆ. ನನ್ ರಾಜಿ ಯಾವತ್ತೂ ಹೀಗಿರ್ಬಾರ್ದು, ಇರೋಳು ಅಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ, ನನ್ ಪುಟ್ಟಿ ಈ ತರ ನಡ್ಕೊಳ್ಳೋಳಲ್ಲ ಅಂತ. ರಾಜಿ, ನನಗ್ ತಡ್ಕೊಳಕ್ ಆಗ್ತಿಲ್ಲ ಪುಟ್ಟಿ. ಇಷ್ಟು ದಿನ ನಿನ್ ಮದ್ವೆ ಆಗ್ಲಿ ಅಂತ ಎಷ್ಟು ಹಂಬಲಿಸ್ತಿದ್ನೋ, ಈಗ ಆಗ್ಬಾರ್ದು ಅಂತ ಅನಿಸ್ತಿದೆ. ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನಗಾಗ್ತಿಲ್ಲ. ರಾಜಿ ಪ್ಲೀಸ್ ರಾಜಿ, ನೀನ್ ಈ ತರ ಅಳ್ಬೇಡ. ನನಗ್ ನೋಡೋದಕ್ ಕಷ್ಟ ಆಗತ್ತೆ. ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ. ಆಗ್ತಿರೋ ಸಂಕಟನ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಯಾಕ್ ಪುಟ್ಟಿ ಹೀಗ್ ಮಾಡ್ಬಿಟ್ಟೆ? ಯಾಕಿಂತ ಕಠೋರವಾಗಿರೋ ಜೀವನನ ಆಯ್ಕೆ ಮಾಡ್ಕೋತಾ ಇದ್ಯಾ? ಗೊತ್ತಿಲ್ಲ. ಅಮ್ಮನ ಹತ್ರ ಏನೇ ಆಗಿದ್ರು ಅದಕ್ ನನ್ ಒಪ್ಪಿಗೆ ಇದೆ ಅಂತ ನಿನಗ್ ಗೊತ್ತಿಲ್ವಾ ರಾಜಿ? ಅಮ್ಮನ ಹತ್ರನ ಪ್ರಶ್ನೆ ಮಾಡೋಷ್ಟು ಧೈರ್ಯ ನನಗಿಲ್ಲ. ಅದ್ರಲ್ಲೂ ಅಮ್ಮನ ಹತ್ರದಿಂದ ನನಗೇನು ಬೇಜಾರಾಗಿಲ್ಲ. ಆದ್ರೆ ಸಮಾಧಾನದ ವಿಷಯ ಏನು ಅಂದ್ರೆ, ಭಕ್ತಿ ಮದ್ವೆ ಯಾವಾಗ ಅಂತ ಕೇಳ್ತಿದ್ದ ಪ್ರಶ್ನೆಗೆ ಉತ್ತರ ಸಿಕ್ತು. ನಿನಗಿದು ಬೇಕಾಗಿರ್ಲಿಲ್ಲ. ಅಮ್ಮ ಒಪ್ಪಿಗೆ ಕೊಟ್ಮೇಲೂ ನಿನ್ ಅಭಿಪ್ರಾಯ ಕೇಳ್ದಾಗ ನಾವೆಲ್ಲ ಬೇಡ ಅಂದ್ವಿ. ನೀನು ಬೇಡ ಅನ್ಬೇಕಿತ್ತು ಪುಟ್ಟಿ. ಅಮ್ಮನ ಹತ್ರನ ನಾನ್ ಯಾಕೆ ಬೇಡ ಅನ್ಬೇಕಿತ್ತು? ಅಚಿಂತ್ಯನ್ ಬಗ್ಗೆ ಗೊತ್ತಿದ್ದು ತಮ್ಮನೆ ಮಗಳನ್ನ ಅಂತ ಹುಡ್ಗಂಗೆ ಯಾರಾದ್ರೂ ಮದ್ವೆ ಮಾಡ್ಕೊಡ್ತಾರ ಹೇಳು? ಹೊಟ್ಟೆನಲ್ಲಿ ಬೆಂಕಿ ಹಾಕ್ದಂಗ ಆಗ್ತಿದೆ ಕಣೆ ನನ್ಗೆ. ರಾಜಿ, ಇದಕ್ ನಿನಗ್ ಉತ್ತರ ಹೇಳ್ಬೇಕೋ ಅಥವಾ ಸಮಾಧಾನ ಮಾಡ್ಬೇಕೋ ನನಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಮ್ಮನೇ ನಮ್ ಸಂಬಂಧನ ಒಪ್ಪಿದಾಳೆ, ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂದ್ಮೇಲೆ ಅದನ್ ಮುರಿಯೋ ಮಾತೇ ಇಲ್ಲ.
ಇದನ್ನ ನಾನು ಮುಂಚೆನೆ ಅಮ್ಮಂಗೆ ಅಜ್ಜಿಗೆ ಹೇಳ್ದೆ, ಅವ್ರು ಯಾರು ನನ್ನ ಮಾತೇ ಕೇಳ್ತಿಲ್ಲ. ಅಚಿಂತ್ಯ, ಅಪ್ಪ ಅವಾಗ ಏನ್ ಮಾತು ಕೊಟ್ಟಿದ್ರು ನೀನೇನ್ ಅರ್ಥ ಮಾಡ್ಕೊಂಡಿಯೋ ಅದೆಲ್ಲ ಬೇಡ. ಯಾಕೆ ಬೇಡ? ನಾನು ಹೇಳಿದ್ದು ಅಷ್ಟು ನಿಜಾನೇ. ಎಲ್ಲರೂ ನನಗೆ ತಲೆ ಕೆಟ್ಟಿದೆ ಅನ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂದರೆ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಅಣ್ಣ, ನಾನು ಹೇಳಿದ ನಿಜಾನೇ. ಅಪ್ಪನೇ ಚಿಕ್ಕಿ ನಿನ್ನ ಮದುವೆ ಆಗಬೇಕು ಅಂತ ಮಾತು ತಗೊಂಡಿದ್ದು. ಈಗ ಅದೆಲ್ಲ ಬಿಡು. ಕೊಟ್ಟವರು ಇಲ್ಲ, ತಗೊಂಡವರು ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ನಿರ್ಧಾರ ಹೇಳು. ಅಚಿಂತ್ಯ, ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳು ಅಷ್ಟೇ. ನಿನ್ನ ಅಪ್ಪ ಕೊಟ್ಟ ಮಾತನ್ನ ಮುರಿತೀಯಾ? ಹೇಳೋಣ, ಅಪ್ಪನ ಮೇಲೆ ಪ್ರಮಾಣ ಮಾಡಿದಕ್ಕೆ ತಾನೇ ನೀನಿಲ್ಲಿರೋದು. ನಿನ್ನ ಕೆಲಸ ಕನಸನ್ನ ಬಿಟ್ಟಿಲ್ಲಿದೆಯಾ ಅಂದಮೇಲೆ ಅದನ್ನ ಪೂರೈಸೋ ಜವಾಬ್ದಾರಿನೂ ನಿಂದೆ ಅಲ್ವಾ? ಈಗಲೇ ವಿಷಯನ ಚಿಕ್ಕಿಯವ್ರ ಮನೆಯವ್ರಿಗೆ ಹೇಳೋಣ. ಅವಾಗ್ಲಾದ್ರೂ ಅವರು ನನ್ನ ಮಗಳು ಮದ್ವೆ ಆಗ್ತಿರೋದು ಹುಚ್ಚನಲ್ಲ ಅಗಸ್ತ್ಯನ ಅಂತ ಗೊತ್ತಾಗಿ ಸಮಾಧಾನ ಆಗ್ತಾರೆ. ಬಾ ಹೋಗೋಣ. ಈ ವಿಷಯ ಇಲ್ಲೇ ಬಿಟ್ಬಿಡು ಅಚಿಂತ್ಯ. ಅಪ್ಪ ಕೊಟ್ಟ ಮಾತನ್ನ ಇಲ್ಲೇ ಮರ್ತ್ಬಿಡು. ಯಾಕೆ ಅಂತ? ಯಾಕೆ ಅಂದ್ರೆ ನನಗೆ ಮದ್ವೆನೇ ಇಷ್ಟ ಇಲ್ಲ ಅಂತ. ಈಗ ನಾನು ಏನ್ ಹೇಳಿದ್ರು ನಿಂಗೆ ತಪ್ಪಾಗೆ ಕಾಣುತ್ತೆ. ಆದ್ರೆ ನಾನು ನಿಜನೇ ಹೇಳ್ತಿದ್ದೀನಿ. ಅಗಸ್ತ್ಯ ಹುಟ್ಟಿರೋದು ಚಿಕ್ಕಿಗೋಸ್ಕರ, ಚಿಕ್ಕಿ ಹುಟ್ಟಿರೋದು ಅಗಸ್ತ್ಯಂಗೋಸ್ಕರ. ಇದು ನಿಂಗೆ ನೆನಪಿರ್ಲಿ. ನನ್ನ ಮಾತನ್ನ ಯಾರು ಕೇಳೋದೇ ಇಲ್ಲ. ಏನಾದ್ರೂ ಮಾಡ್ಕೊಂಡ್ಲಿ, ನಾನಂತೂ ಚಿಕ್ಕಿನ ಮದ್ವೆ ಆಗಲ್ಲಪ್ಪ.